ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರೌಂಡ್ ಆರ್ಕಿಡ್ ಯಾವ ರೀತಿ ಕರೆಕ್ಟಾಗಿ ರೀಪೋರ್ಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನನ್ನ ಒಂದು ಗ್ರೌಂಡ್ ಆರ್ಕಿಡ್ ಗಿಡ. ಇದರಲ್ಲಿ ಸುಮಾರು ಗಿಡ ಆಗಿದೆ. ಈಗ ಒಂದೇ ಗಿಡ ನಾನು ನಟ್ಟದು, ಅದರಲ್ಲಿ ಸುಮಾರು ಆಯಿತು. ಆಗ ನಾನು ಇದನ್ನು ಚೇಂಜ್ ಮಾಡಿ ಬೇರೆ ಪೋಟಿಗೆ ನೆಡ್ತಾ ಇದ್ದೀನಿ. ಆಗ ನಿಮಗೆ ಕೂಡ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಾವು ಕರೆಕ್ಟ್ ಮೆಥಡಲ್ಲಿ ಪೋಟ್ ಮಾಡಿದರೆ ನಮಗೆ ಇದರಲ್ಲಿ ತುಂಬ ಫ್ಲವರ್ಸ್ ಸಿಗುತ್ತೆ. ಇದು ಕೂಡ ಹಾಗೇನೆ, ಇದರಲ್ಲಿ ನೀರೆಲ್ಲ ನಿಲ್ಲುತ್ತೆ. ಇದರ ಪೋಟಿಂಗ್ ಎಲ್ಲ ಮಿಕ್ಸ್ ಎಲ್ಲ ಸರಿ ಇಲ್ಲ. ಹಾಗಾಗಿರುವ ಕಾರಣ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಇದು ಪೋಟ್ ಮಾಡಲಿಕ್ಕೆ ನಾನೀಗ ತೆಕ್ಕೊಂಡಿರೋದು ಮರಳು ತೆಕ್ಕೊಂಡಿದ್ದೀನಿ, ಮಣ್ಣು ತೆಕ್ಕೊಂಡಿದ್ದೀನಿ, ಮತ್ತು ಒಣಗಿದ ಎಲೆ, ಓಡಿನ ತುಂಡು, ಇಷ್ಟು ನಮಗೆ ಇದು ರೀಪೋರ್ಟ್ ಮಾಡಲಿಕ್ಕೆ ಬೇಕು. ಮತ್ತು ನಾನೀಗ ಇಲ್ಲಿ ಪೋಟ್ ತೆಕ್ಕೊಂಡಿರೋದು ನೋಡಿ, ಈ ಥರ ತುಂಬ ಹೋಲ್ಸ್ ಹಾಕಿದ್ದೀನಿ. ಯಾಕಂದರೆ ನೀರು ಇದರಲ್ಲಿ ನಿಲ್ಲಬಾರ್ದು, ಡ್ರೈ ಆಗಿ ಹೋಗಬೇಕು. ಹಾಗಾಗಿರೋ ಕಾರಣ ನನಗೆ ಇಷ್ಟು ಹೋಲ್ಸ್ ಹಾಕಿರೋದು ಈ ಒಂದು ಪೋಟಿಗೆ. ಈ ಥರ ದೊಡ್ಡ ಪೋಟ್ ನಾನು ತೆಕ್ಕೊಂಡಿದ್ದೀನಿ. ದೊಡ್ಡ ಪೋಟ್ ತೆಕ್ಕೊಂಡ್ರೆ ನಮಗೆ 2 ವರ್ಷ ಆಗುವಾಗ ಇನ್ನು ಸುಮಾರು ಗಿಡ ಸಿಗುತ್ತೆ. ಆಗ ರಿಪೋರ್ಟ್ ಮಾಡಿದರೆ ಸಾಕು. ಚಿಕ್ಕ ಪೋಟ್ ಆಗುವಾಗ ನಮಗೆ 1 ವರ್ಷ ಆಗುವಾಗ ಪುನಃ ಚೇಂಜ್ ಮಾಡಬೇಕಾಗುತ್ತೆ. ಹಾಗಾಗಿರೋ ಕಾರಣ ನಾನೀಗ 12 ಸೈಜಿನ ಪೋಟ್ ತೆಕ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಪೋಟ್ ನಾನು ತೆಕ್ಕೊಂಡಿರೋದು. ಅದರಲ್ಲಿ ಈ ಥರ ಹೋಲ್ಸ್ ಹಾಕಬೇಕು. ಹೋಲ್ಸು ಖಂಡಿತ ಇರಬೇಕು ಫ್ರೆಂಡ್ಸ್. ನಾವೀಗ ಪೋಟಿ ಮಿಕ್ಸ್ ಮಾಡಿದ ನಂತರ ನೀರು ಹಾಕಿದರೆ ಅದು ಚೆನ್ನಾಗಿ ಹೋಗಬೇಕು. ಇದರಲ್ಲಿ ಕಟ್ಟಿ ನಿಲ್ಲಬಾರ್ದು. ಅದಕ್ಕೆ ಫಸ್ಟಿಗೆ ನಾನು ಅಡಿಯಲ್ಲಿ ಈ ಥರ ಓಡಿನ ಪೀಸನ್ನು ಇಡ್ತಾ ಇದ್ದೀನಿ. ಓಡಿನ ಪೀಸಲ್ಲಾದರೆ ಇಷ್ಟಿಗೆ ಇದೆಯಲ್ಲ, ಆ ಥರ ಪೀಸ್ ಕೂಡ ಇಡ್ಬೋದು. ಈ ಥರ ಮಣ್ಣು ಅಲ್ಲಿ ಹೋಗಿ ಹೋಲ್ಸ್ ಬಂದಾಗದೇ ಇರಲಿಕ್ಕೆ ಬೇಕಾಗಿ ಈ ಥರ ನಾವು ಓಡಿನ ಪೀಸ್ ಇಡೋದು. ಈ ಥರ ಓಡಿನ ಪೀಸ್ ಇಟ್ಟ ನಂತರ ನಾವೀಗ ತೆಕ್ಕೊಂಡಿದ್ದೀವಲ್ಲ ಮಣ್ಣು, ಮರಳು ಮತ್ತು ಸಗಣಿ ಹೊಡಿ ಇದ್ದರೆ ಸಗಣಿ ಹೊಡಿ ಕೂಡ ತೆಗಿಬೋದು. ಸಗಣಿ ಹೊಡಿ ಮತ್ತು ಈ ಒಣಗಿದ ಎಲೆ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ನಾವೀಗ ತೆಗೆದಿಟ್ಟಿರುವ ಪೋಟಿಗೆ ತುಂಬಿಸ್ಬೇಕು. ಇಲ್ಲಿ ನೋಡಿ, ನಾನೀಗ ಇದರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇನ್ನು ಅರ್ಧ ನಾನೀಗ ತುಂಬಿಸಿ ಇಟ್ಟಿದ್ದೀನಿ ನೋಡಿ. ತುಂಬಿಸಿದ ನಂತರ ನಮಗೆ ಗಿಡವನ್ನು ಇದರಿಂದ ತೆಗೆಯುವ. ಇದರಲ್ಲಿ ಸುಮಾರು ಗಿಡ ಇದೆ. ಆಗ ಇದು ತುಂಡಾಗದೆ ನಮಗೆ ತೆಗಿಬೇಕು, ಬೇರೆಲ್ಲ ಅದರಲ್ಲೇ ಇರಬೇಕು. ಹಾಗೆ ನಾನೀಗ ಇದನ್ನು ಸ್ವಲ್ಪ ತಟ್ಟಿದ್ದೀನಿ. ಆಗ ಮಣ್ಣೆಲ್ಲ ಅದರಿಂದ ಬಿಟ್ಟು ಬರುತ್ತೆ. ನಂತರ ಈ ಥರ ಹಿಡ್ಕೊಂಡು ಪೋಟಿಂದ ತೆಗಿತಾ ಇದ್ದೀನಿ. ಸ್ವಲ್ಪ ಮೆಲ್ಲೆ ತೆಗಿಬೇಕು. ಪೋಟ್ ಆಚೆ ಈಚೆ ಮಾಡಿಕೊಂಡು ಸ್ವಲ್ಪ ನಿಧಾನವಾಗಿ ತೆಗೆಯಿದ್ರೆ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಈಗ ನೋಡಿ, ನಾನಿದು ಪೋಟಿಂದ ಹೊರಗೆ ತೆಗೆದಿದ್ದೀನಿ. ಇದರಲ್ಲಿ ತುಂಬ ಬೇರೆಲ್ಲ ಇದೆ. ಇನ್ನು ಇದರನ್ನೆಲ್ಲ ಗಿಡವನ್ನು ನಮಗೆ ಸಪ್ರೇಟ್ ಮಾಡಿಕೊಳ್ಳುವ. ಇದರಿಂದ ನಾವೀಗ ನೆಡುವಾಗ ಪೋಟಲ್ಲಿ 2 ಅಥವಾ 3 ಗಿಡ ನೆಟ್ಟರೆ ಸಾಕು. ಅದಕ್ಕಿಂತ ಜಾಸ್ತಿ ಬೇಡ. 1 ಗಿಡ ನೆಟ್ಟರೂ ಕೂಡ ನಮಗೆ ಅದು ಸ್ವಲ್ಪ ದಿವಸ ಆಗುವಾಗ ಅದರಲ್ಲಿ ಬೇರೆ ಗಿಡ, ಚಿಕ್ಕ ಚಿಕ್ಕ ಗಿಡ ಬರುತ್ತೆ. ಈಗ ನೋಡಿ, ನಾನು ಈ ಥರ ಇಟ್ಟಿದ್ದೀನಿ. ಇನ್ನೊಂದು ಈ ಥರ ಚಾಕು ಯೂಸ್ ಮಾಡಿ ಈ ಥರ ಕಟ್ ಮಾಡಿ ತೆಗಿಬೇಕು. ನಿಧಾನವಾಗಿ ಕಟ್ ಮಾಡಿ ತೆಗಿಬೇಕು. ಇಲ್ಲಿ ನೋಡಿ, ನನಗೆ ಈಗ 4 ಗಿಡ ಇದರಲ್ಲಿ ಇದೆ. ಇದನ್ನು ನಾನು ಹಾಗೆ ಪೋಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ತುಂಬ ಬೇರೆಲ್ಲ ಇದ್ದರೆ, ತುಂಬ ಎಕ್ಸ್ಟ್ರಾ ಇರೋದು, ತುಂಬ ಲಾಂಗ್ ಆಗಿರೋದು ನಮಗೆ ಕಟ್ ಮಾಡ್ಬೋದು. ಕಟ್ ಮಾಡಿದ ನಂತರ ಪೋಟ್ ಮಾಡ್ಬೋದು. ಇದರಲ್ಲಿ ಕೂಡ 4 ಗಿಡ ಇದೆ. ಈ ಒಂದು ಗಿಡದಲ್ಲಿ ನಮಗೆ ಹೂವಾದರೆ 1.5-2 ತಿಂಗಳ ತನಕ ಹಾಗೆ ಬಾಡದೇ ಇರ್ತದೆ ಹೂವು. ಇದು ಒಳ್ಳೆ ಡಾರ್ಕ್ ವ್ಯಾಲೆಟ್ ಕಲರ್ ಹೂವಾಗುವ ಗಿಡ. ತುಂಬ ಚೆನ್ನಾಗಿದೆ ಅದು ಹೂವು. ತುಂಬ ದೊಡ್ಡದಾಗೋದಿಲ್ಲ, ಅದು ಚಿಕ್ಕ ಸ್ಪೈಕ್ ಬಂದು ಅದರಲ್ಲೇ ಹೂವು ಆಗೋದು. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಗಿಡ ಕೂಡ ಆಗ್ತಾ ಇದೆ ಇದರಲ್ಲಿ. ಇನ್ನು ನಮಗೆ ಇದನ್ನು ಪೋಟಿಗೆ ಇಡಬೇಕು. ನಾನು ಆಗಲೇ ಸ್ವಲ್ಪ ಮಣ್ಣು ತುಂಬಿಸಿ ಇಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಈ ಥರ ಗುಂಡಿ ಮಾಡಿಕೊಂಡು ಅದರ ಸೆಂಟ್ರಲ್ಲಿ ನಾನೀಗ ಇಡ್ತಾ ಇದ್ದೀನಿ ಈ ಗಿಡವನ್ನು. 4 ಗಿಡ ಇದೆ ಇದರಲ್ಲಿ. 4 ಗಿಡ ನಾನು ಈ ಥರ ಇಟ್ಟಿದ್ದೀನಿ. ನಮಗೆ 2 ಗಿಡ ಆದರೂ ಕೂಡ ಸಾಕು. ನನಗೆ ಬೇರೆ ಪೋಟ್ ಇಲ್ಲದ ಕಾರಣ ನಾನೀಗ 4 ಗಿಡ ಈ ಒಂದು ಪೋಟ್ನಲ್ಲಿ ಇಟ್ಟು ಮಾಡ್ತಾ ಇದ್ದೀನಿ. ಈ ಥರ ಇಟ್ಟ ನಂತರ ಅದರ ಮೇಲೆ ಸ್ವಲ್ಪ ಕೂಡ ಮಣ್ಣು ಹಾಕಿ ಕೊಡಬೇಕು.
ಈ ಥರ ಮಣ್ಣು ನಾವು ಮಿಕ್ಸ್ ಮಾಡಿ ಇಟ್ಟ ಮಣ್ಣು ಈ ಥರ ಹಾಕಿ ಕೊಡುವ. ಅದಾದ ನಂತರ ನಮಗೆ ಒಂದು ವಾರ ನೆರಳಿನಲ್ಲಿ ಇಡಬೇಕು. ಅದಾದ ನಂತರ ನಮಗೆ ಸ್ವಲ್ಪ ಬಿಸಿಲು ಸಿಕ್ಕುವ ಜಾಗದಲ್ಲಿ ಇಡ್ಬೋದು. ಈ ಗ್ರೌಂಡ್ ಆರ್ಕಿಡ್ಗೆ ತುಂಬ ಬಿಸಿಲು ಬೇಡ. ತುಂಬ ಬಿಸಿಲು ಆದರೆ ಇದರ ಎಲೆ ಎಲ್ಲ ಯೆಲ್ಲೋ ಕಲರ್ ಆಗುತ್ತೆ. ಹಾಗಾಗಿರುವ ಕಾರಣ ಸ್ವಲ್ಪ ಬಿಸಿಲು ಸಿಕ್ಕುವ ಜಾಗದಲ್ಲಿ ಇಟ್ಟರೆ ಸಾಕು. ಬೆಳಿಗ್ಗೆ ಸ್ವಲ್ಪ ಬಿಸಿಲು ಸಿಕ್ಕಿದರೆ ಸಾಕು. ಈ ಥರ ಒಂದು 2-3 ವಾರ ಕಳೆದ ನಂತರ ನಮಗೆ ಫರ್ಟಿಲೈಸರ್ ಹಾಕಿ ಕೊಡ್ಬೋದು. ಸಗಣಿ ಹೊಡಿ ಬೆಸ್ಟ್ ಆಗಿರುವ ಫರ್ಟಿಲೈಸರ್ ಇದಕ್ಕೆ. ಇಲ್ಲಿ ನೋಡಿ ಈ ಥರ ನಾನೀಗ ರಿಪೋರ್ಟ್ ಮಾಡಿದ್ದೀನಿ. ಇನ್ನು ನಮಗೆ ಸ್ವಲ್ಪ ನೀರೆಲ್ಲ ಇದಕ್ಕೆ ಹೊಯ್ದು ಇದನ್ನು ನೆರಳಿನಲ್ಲಿ ಇಡ್ಬೋದು. ಆಚೆ ಪಾಟನ್ನು ಕೂಡ ಈ ರೀತಿಯಲ್ಲೇ ಮಾಡ್ಕೊಳ್ಬೇಕು. ನಮಗೆ ಸ್ವಲ್ಪ 1 ತಿಂಗಳೆಲ್ಲ ಕಳೆಯುವಾಗ ನಮಗೆ ಇದರಲ್ಲಿ ಹೂವು ಬರುತ್ತೆ. ಈಸಿಯಾಗಿ ನಮಗೆ ಬೆಳೆಸ್ಬೋದು. ಇದಕ್ಕೆ ಯಾವೇ ರೋಗಗಳು ಬರೋದಿಲ್ಲ. ನಿಮಗೆ ಈ ವಿಡಿಯೋ ಗಾರ್ಡನಿಂಗ್ ವಿಡಿಯೋ ಇಷ್ಟ ಆದರೆ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ವಿಡಿಯೋನೊಮ್ಮೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.